ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಂಜಿತಾ. ಫ್ರೆಂಡ್ಸ್, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸಂವಿಧಾನದ ಬೆಳವಣಿಗೆ ಹಂತಗಳನ್ನ ತಿಳ್ಕೊಬಂದ್ವಿ. ಅದರಲ್ಲಿ ನಾವು ಕಂಪನಿ ಕಾಯ್ದೆಗಳನ್ನೆಲ್ಲ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ವಿ. ನಂತರ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳನ್ನ ಈ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು. ಅದರಲ್ಲೂ ಮೊದಲನೇದಾಗಿ ಭಾರತ ಸರ್ಕಾರದ ಕಾಯ್ದೆ 1858. ನಿಮಗೆಲ್ಲ ಗೊತ್ತಿರೋ ಹಾಗೆ 1857ರಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಅಂತ ಏನಾಯಿತು ಅದು ಆಗುತ್ತೆ. ಆವಾಗ ಭಾರತದ ಆಡಳಿತ ನೇರವಾಗಿ ಬ್ರಿಟಿಷ್ ಸರ್ಕಾರದ ರಾಣಿಯ ಕೈಗೆ ಹೋಗುತ್ತೆ. ಅದಾದ ಮೇಲೆ ಬಂದಂತಹ ಕಾಯ್ದೆಗಳನ್ನ ನಾವು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಹೇಳ್ತೀವಿ. 1857ರ ಇದು ದಂಗೆ ಪರಿಣಾಮವಾಗಿ ಈ ಕಾಯ್ದೆ ರಚನೆ. ಇದನ್ನು ಆ್ಯಕ್ಟ್ ಫಾರ್ ಗುಡ್ ಗವರ್ಮೆಂಟ್ ಆಫ್ ಇಂಡಿಯಾ ಎಂತಲೂ ಕರೆಯುತ್ತಾರೆ. ಈ ಕಾಯ್ದೆಯ ಘೋಷಣೆ ಭಾರತೀಯರಿಗೆ ಮ್ಯಾಗ್ನಾ ಕಾರ್ಟ್ನಂತೆ ಕಾಣುತ್ತೆ. ಇದನ್ನೇನು ಮ್ಯಾಗ್ನಾ ಕಾರ್ಟ್ನಂತೆ ಕಾಣುತ್ತದೆ. ಇದು ಇಂಪಾರ್ಟೆಂಟು ಫ್ರೆಂಡ್ಸ್, ನೋಟ್ ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳುವಾಗೆ ಸ್ವಂತ ನಿಮ್ಮದೇ ಒಂದು ನೋಟ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದು ನಿಮ್ಮ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಯದಾಗಿ ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ವರ್ಗಾವಣೆ. ನಾನು ಹೇಳಿದಾಗೆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವಾಯ್ಸ್ ರಾಯ್ ಎಂದು ಪರಿಣಾಮಕರಣ. ನಾವಂತೆ ಫಸ್ಟಿಂದ ಏನು ತಿಳ್ಕೊಬಂದಿದ್ವಿ ಎಸ್ಟರ್ಡೇ ಕ್ಲಾಸ್ನಲ್ಲಿ, ಭಾರತದ ಗವರ್ನರ್ ಜನರಲ್ ಎಂದು ಏನು ಮರುನಾಮಕರಣ ಮಾಡಿರ್ತಾರೆ ಅದನ್ನು ಇವಾಗ ಭಾರತದ ವಾಯ್ಸ್ ರಾಯ್ ಅಂತ ಮರುನಾಮಕರಣ ಮಾಡ್ತಾರೆ. ದ್ವಿಮುಖ ಸರ್ಕಾರ ಏನು ಜಾರಿಗೆ ತಂದಿದ್ರು ಅದನ್ನು ರದ್ದು ಮಾಡ್ತಾರೆ. ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹೊಸ ಹುದ್ದೆಯನ್ನು ಅಧಿಕಾರ ನೀಡಿತು. ಸೆಕ್ರೆಟರಿ ಆಫ್ ಸ್ಟೇಟ್ ಇಂಡಿಯಾ ಎಂಬ ಹೊಸ ಹುದ್ದೆಯನ್ನು ಜಾರಿಗೆ ತಂದು ಅವರಿಗೆ ಸಂಪೂರ್ಣ ಅಧಿಕಾರವನ್ನು ನೀಡ್ತಾರೆ. ಇವರು ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದು ಬ್ರಿಟಿಷ್ ಸಂಸತ್ತಿಗೆ ಜವಾಬ್ದಾರಿ ಆಗಿರಬೇಕು. ಯಾರು ಸೆಕ್ರೆಟರಿ ಆಫ್ ಸ್ಟೇಟ್ ಇಂಡಿಯಾ ಅಂತ ಪೋಸ್ಟ್ ಇದೆಯಲ್ಲ, ಅವರು ಬ್ರಿಟಿಷ್ ಸಂಸತ್ತಿಗೆ ಜವಾಬ್ದಾರಿ ಆಗಿರಬೇಕು. ನೆಕ್ಸ್ಟ್ 15 ಸದಸ್ಯರ ಭಾರತದ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ರಚನೆಗೆ ಸೆಕ್ರೆಟರಿ ಇದರ ಚೇರ್ಮನ್ ಆಗಿದ್ದರು. ಏನಿದು 15 ಸದಸ್ಯರ ಮಂಡಳಿಯನ್ನು ರಚನೆ ಮಾಡಿರ್ತಾರೆ ಅದಕ್ಕೆ ಇವರು ಚೇರ್ಮನ್ ಆಗಿರ್ತಾರೆ. ನಂತರದಾಗಿ ಎರಡನೇ ಕಾಯ್ದೆ 1861ರ ಭಾರತ ಕೌನ್ಸಿಲ್ ಕಾಯ್ದೆ. ಅಧಿಕಾರ ವಿಕೇಂದ್ರೀಕರಣದ ಕಡೆಗೆ ಸುಧಾರಣೆಗಳ ಆರಂಭ. ಇದು ಏನು ವಿಕೇಂದ್ರೀಕರಣ ಮಾಡಬೇಕು, ಸುಧಾರಣೆ ಮಾಡಬೇಕಂತೇಳಿ ಆರಂಭ ಆಗುತ್ತೆ ಈ ಕಾಯ್ದೆಯಲ್ಲಿ. ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಟೈಪಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ. ಹೆಚ್ಚಿನ ಅವಕಾಶ ಇರುವ ಪ್ರಕ್ರಿಯೆ ಆರಂಭ. ಮೊದಲು ಭಾರತೀಯರಿಗೆ ಶಾಸನ ಸಭೆಯ ಪ್ರವೇಶ. ವೈಸ್ರಾಯ್ 3 ಜನ ಭಾರತೀಯರನ್ನು ಕೌನ್ಸಿಲ್ಗೆ ನೇಮಕ ಮಾಡ್ತಾರೆ. ಆ 3 ಜನರು ಯಾರು ಅಂತ ಹೇಳಿದ್ರೆ ಬಸವರಾಜ್ ಸರ್ ದಿವಾಕರ್ ರಾವ್ ಮತ್ತು ಪಟಿಯಾಲದ ರಾಜ. ಕಾನೂನು ರಚನೆಯಲ್ಲಿ ಭಾರತೀಯರಿಗೆ ಭಾಗಿ ಇರುತ್ತೆ. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಅಧಿಕಾರ ವಾಪಸ್ಸು. ಏನು ನಾವು ಪ್ರೀವಿಯಸ್ ಕಾಯ್ದೆಗಳಲ್ಲಿ ತಿಳ್ಕೊಂಡಿದ್ದು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಅಧಿಕಾರವನ್ನು ಬಂಗಾಳದ ಗವರ್ನರ್ ಅಧೀನಕ್ಕೆ ಒಳಪಡಿಸಲಾಗಿತ್ತು. ಅದನ್ನು ಅಧಿಕಾರವನ್ನು ವಾಪಸ್ ನೀಡಿರ್ತಾರೆ. ಕೇಂದ್ರೀಕರಣದಿಂದ ವಿಕೇಂದ್ರೀಕರಣ ಆರಂಭ. ಪ್ರಾಂತ್ಯಗಳಲ್ಲಿ ಶಾಸನ ಸಭೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರಂಭ. ಏನಿವಾಗ ಶಾಸನ ಸಭೆಗಳಿದ್ದಾವೆ ಆ ರೀತಿ ಪ್ರಾಂತ್ಯಗಳಲ್ಲೂ ಸಹ ಆರಂಭ ಮಾಡ್ತಾರೆ.
ವೈಸ್ರಾಯ್ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ, ಇದರ ಅವಧಿ 6 ತಿಂಗಳು. ನೋಡಿ, ಇದು ನಮ್ಮ ರಾಷ್ಟ್ರಪತಿ ಏನು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಇರುತ್ತೆ ಅದರ ಬೇಸ್ ಇಲ್ಲಿಂದನೇ ಬಂದಿರುತ್ತೆ. ನೋಡಿ, ವೈಸ್ರಾಯ್ವರೆಗೂ ಸಹ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಇರುತ್ತೆ. ಅಂದರೆ ನೆಕ್ಸ್ಟ್ ಇದು ಥರ್ಡ್ ಒನ್. ಥರ್ಡ್ ಒನ್ ಇದು ಶಾಸನ ಸಭೆಯ ಅಧಿಕಾರ, ಕಾರ್ಯ ಮತ್ತು ರಚನೆಯ ಬಗ್ಗೆ ತಿಳಿಸುತ್ತದೆ. ಕೇಂದ್ರ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಸದಸ್ಯರ ಹೆಚ್ಚಳ, ಏನೇನು ಅದರಲ್ಲಿ ಇದಾಗಿತ್ತಾ ಬಂದು ಬೆಳವಣಿಗೆ ಆಗ್ತಾ ಬಂತು ಅದನ್ನೆಲ್ಲ ನಾನು ಇಂಡೇಟೆಲ್ಲ ಕೊಟ್ಟಿದ್ದೀನಿ. ನೀವು ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಬಜೆಟ್ನ ಚರ್ಚೆ 1860ರಲ್ಲಿ ಜೇಮ್ಸ್ ವಿಲ್ಸನ್ ಆರಂಭ. ಇವಾಗ ಏನು ಬಜೆಟ್ ನಾವು ಮಂಡಿಸ್ತೀವಿ ಎವ್ರಿ ಇಯರು, ನೋಡಿ ಅದು ಇಲ್ಲಿಂದ, ಈ ಕಾನ್ಸೆಪ್ಟು ಇಲ್ಲಿಂದ ಬಂದಿರುವಂಥದ್ದು. ಶಾಸನ ಸಭೆಗಳಿಗೆ ಸದಸ್ಯರನ್ನು ನಾಮಕರಣಕ್ಕೆ ಅವಕಾಶ ಇದೆ. ಫಸ್ಟ್ ನಾಮಕರಣ ಇವಾಗ ಅಂತ ನಾವು ರಾಜ್ಯಸಭೆಗೆಲ್ಲ ನಾಮಕರಣ ಮಾಡ್ತೀವಿ, ಆ ಥರ ಸದಸ್ಯರನ್ನ ನಾಮಕರಣಕ್ಕೆ ಆವಾಗಿಂದನೇ ಅವಕಾಶ ಇತ್ತು. ಮೂರನೆಯದಾಗಿ 1909ರ ಇಂಡಿಯಾ ಕೌನ್ಸಿಲ್ ಕಾಯ್ದೆ, ಇದನ್ನು ಮಿಂಟೋ ಮಾರ್ಲೆ ಸುಧಾರಣೆ ಎಂದಲೂ ಸಹ ಕರೀತಾರೆ. ಈ ಕಾಯ್ದೆ ಮತ್ತು ಈ ಕಾಯ್ದೆ 1919ರ ಭಾರತ ಸರ್ಕಾರ ಕಾಯ್ದೆ, ಇವೆರಡು ತುಂಬ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ತಿಳ್ಕೊಳ್ಳಿ. ಲಾರ್ಡ್ ಮಿಂಟೋ ಮಾರ್ಲೆ ಸುಧಾರಣೆ ಎನ್ನುವರು. ಇದರಲ್ಲಿ ಲಾರ್ಡ್ ಮಿಂಟೋ ಇವರು ಸೆಕ್ರೆಟರಿ ಆಗಿರ್ತಾರೆ. ಇದು ಮಿಂಟೋ ಇವರು ಸೆಕ್ರೆಟರಿ ಆಗಿರ್ತಾರೆ. ಮಾರ್ಲೆ ವೈಸ್ರಾಯ್ ಆಗಿರ್ತಾರೆ. ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆ, ನೋಡಿ ಇದು ಚುನಾವಣೆ ಜಾರಿಗೆ ತರ್ತಾರೆ. ಇದರಲ್ಲಿ ಮತದಾರರ ವರ್ಗ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಪ್ರಾತಿನಿಧ್ಯ ನೀಡ್ತಾರೆ. ಇದು ಕೋಮುವಾದವನ್ನು ಉತ್ತೇಜಿಸುತ್ತೆ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ನೀಡ್ತಾರೆ. ಇದರಲ್ಲಿ ಮಿಂಟೋ ಕೋಮು ಮತಗಟ್ಟೆಯ ಪಿತಾಮಹ. ಕಮ್ಯುನಲ್ ಎಲೆಕ್ಟೋರೇಟ್, ಇದು ತುಂಬ ಇಂಪಾರ್ಟೆಂಟ್, ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಯಾರು ಕೋಮು ಮತಗಟ್ಟೆಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಇದು ಮಿಂಟೋ. ಮತ್ತು ಯಾವ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಪ್ರಾತಿನಿಧ್ಯವನ್ನು ನೀಡಲಾಯಿತು ಅಂದರೆ ಅದು 1909ರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್. ಕೇಂದ್ರ ಮತ್ತು ಪ್ರಾಂತ್ಯಗಳ ಶಾಸನ ಸಭೆಗೆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ 16ರಿಂದ 60ಕ್ಕೆ. ವೈಸ್ರಾಯ್ ಮತ್ತು ಗವರ್ನರ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗಳಿಗೆ ಭಾರತೀಯ ಸೇರ್ಪಡೆ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಕಾನೂನು ಸದಸ್ಯರಾಗಿ ವೈಸ್ರಾಯ್ ಮಂಡಳಿಗೆ ಸೇರ್ಪಡೆಯಾಗ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಚುನಾವಣೆ ನಡೆಸಲು ನಿರ್ಧರಿಸಲಾಯಿತು. ಏನು ಪ್ರಾಂತ್ಯಗಳನ್ನ ಮಾಡಿರ್ತಾರೆ ಅದರಲ್ಲೆಲ್ಲ ಚುನಾವಣೆನ ಜಾರಿಗೆ ತರ್ತಾರೆ, ಚುನಾವಣೆ ನಡೆಸಲು ನಿರ್ಧರಿಸ್ತಾರೆ. ಮತ್ತು ಇದರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ನಡೆಸಲಾಗುತ್ತೆ. ಮತ್ತು ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡ್ತಾರೆ. ಕಾನೂನು ಸದಸ್ಯರಾಗಿ ವೈಸ್ರಾಯ್ ಮಂಡಳಿಗೆ ಸೇರ್ಪಡೆಯಾದ ಮೊದಲ ವ್ಯಕ್ತಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾರವರು. ಆ್ಯಂಡ್ ದ ಫೋರ್ತ್ ಒನ್ 1919ರ ಭಾರತ ಸರ್ಕಾರ ಕಾಯ್ದೆ. ಮೊದಲ ಮಹಾಯುದ್ಧದ ನಂತರ ಈ ಕಾಯ್ದೆ ಜಾರಿಗೆ ಮೊದಲ ಮಹಾಯುದ್ಧ, ನಮ್ಮ ಪ್ರಪಂಚದಲ್ಲಿ ಏನು 2 ಮಹಾಯುದ್ಧಗಳಾಯಿತು ಅದರಲ್ಲಿ ಮೊದಲ ಮಹಾಯುದ್ಧ 1914ರಿಂದ 18ರವರೆಗೂ ನಡೆಯುತ್ತೆ. ಅದಾದ ನಂತರ ಈ ಕಾಯ್ದೆ ಜಾರಿಗೆ ಬರುತ್ತೆ. ಆಗಸ್ಟ್ ಡಿಕ್ಲರೇಷನ್ ಯಾವಾಗ ಆಗುತ್ತೆ? 1917ರಲ್ಲಾಗಿರುತ್ತೆ. ಯಾವುದರ ಮೊದಲ ಮಹಾಯುದ್ಧದಲ್ಲಿ ಭಾರತೀಯರು ಭಾಗವಹಿಸಿದ್ದಕ್ಕೆ ಭಾರತೀಯರಿಗಾಗಿ
ಜವಾಬ್ದಾರಿ ಸರ್ಕಾರ ಬೇಡಿಕೆ ನೀಡುವಂತೆ ಮಾಂಟೆಗೊ ಬ್ರಿಟನ್ ಸಂಸತ್ತು ಮುಂದೆ ಮಾಡಿದ ಪ್ರಸ್ತಾವನೆಯೇ ಆಗಸ್ಟ್ ಡಿಕ್ಲರೇಷನ್. ಏನಂತ ಹೇಳಿದ್ರೆ, ಮೊದಲ ಮಹಾಯುದ್ಧ ಆಗಿರುತ್ತೆ ಅಲ್ವಾ, 1914-18. ಅದರಲ್ಲಿ ಭಾರತದ ಸೇನೆಯನ್ನು ಮಹಾಯುದ್ಧದಲ್ಲಿ ಭಾಗವಹಿಸಿರ್ತಾರೆ, ಹಂಗೆ ಮಾಡಿರ್ತಾರೆ ಅದಕ್ಕಾಗಿ ಭಾರತೀಯರಿಗೆ ಜವಾಬ್ದಾರಿ ಸರ್ಕಾರ ನೀಡುವಂತೆ ಬ್ರಿಟಿಷ್ ಸಂಸತ್ತಿನ ಮುಂದೆ ಬೇಡಿಕೆ ಮಾಡಿರ್ತಾರೆ. ಇದನ್ನೇ ಆಗಸ್ಟ್ ಪ್ರಸ್ತಾವನೆ, ಆಗಸ್ಟ್ ಡಿಕ್ಲರೇಷನ್. ಇದು ಡೇಟ್ ಸಹ ನೆನ್ಪಿಟ್ಕೊಳ್ಳಿ, ಆಗಸ್ಟ್ 20, 1917. ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಪರಿಚಯ. ಏನು ರದ್ದು ಮಾಡಿರ್ತಾರೆ ಫಸ್ಟು, ಮತ್ತು ಇದನ್ನು ಜಾರಿಗೆ ತರ್ತಾರೆ. ದ್ವಿಸದನ ಮೊದಲ ಬಾರಿಗೆ ಸ್ಥಾಪನೆ. ಮೇಲ್ಮನೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಕೆಳಮನೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇವಾಗ ಏನಿದೆ, ಮೇಲ್ಮನೆ ಯಾವುದು? ರಾಜ್ಯಸಭೆ. ನಮ್ಮ ಸಂವಿಧಾನದಲ್ಲಿ ಬರೋದಲ್ಲ, ಏನಿವಾಗ ರಾಜ್ಯಸಭೆ, ಲೋಕಸಭೆ ಅಂತೆಲ್ಲ ಇದೆ, ಅದರದ್ದು ಅಡಿಪಾಯ ಏನು ಈ ಕಾಯ್ದೆಗಳಲ್ಲಿದೆ. ಕೆಳಮನೆ ಇದು ಲೋಕಸಭೆ. ಮೊದಲ ಬಾರಿಗೆ ನೇರ ಚುನಾವಣೆ ಪರಿಚಯ ಮಾಡ್ತಾರೆ. ಕೋಮು ಪ್ರಾತಿನಿಧ್ಯವನ್ನು ಸಿಖ್ಖರು, ಭಾರತದ ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನವರಿಗೆ ವಿಸ್ತರಣೆ. ನೋಡಿ, 4 ವರ್ಗಗಳಿಗೂ. ಫಸ್ಟು ಮುಸ್ಲಿಮರಿಗೆ ಮಾತ್ರ ಇತ್ತು, ಇವಾಗ ಇವರೆಲ್ಲರಿಗೂ ಸಹ ವಿಸ್ತರಣೆ ಮಾಡ್ತಾರೆ. ಮತದಾನದ ಹಕ್ಕು, ಎಜುಕೇಷನ್, ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಆಧಾರದ ಮೇಲೆ ನೀಡಲಾಯಿತು. ಲೋಕಸೇವಾ ಆಯೋಗದ ಸ್ಥಾಪನೆ. ಲೀಗ್ ಕಮಿಷನ್ ಶಿಫಾರಸಿನ ನಂತರ 1926ರಲ್ಲಿ ಸ್ಥಾಪನೆ. ಬಜೆಟ್ನಿಂದ ಪ್ರಾಂತೀಯ ಬಜೆಟ್ ಮೊದಲ ಬಾರಿಗೆ ಪ್ರತ್ಯೇಕವನ್ನು ಸಹ ಮಾಡಿದ್ರು. ಈ ಕಾಯ್ದೆಯ ಬಗ್ಗೆ ಶಿಫಾರಸು ಮಾಡಲು 10 ವರ್ಷಗಳ ನಂತರ ಒಂದು ಆಯೋಗನ ರಚನೆ ಮಾಡ್ತಾರೆ. ಅದು ಯಾವಾಗ? 1919ರಲ್ಲಾಗಿರೋ ಕಾಯ್ದೆನ ವಿಚಾರಣೆ ಮಾಡಲು 1927ರಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಅದೇ ಸೈಮನ್ ಆಯೋಗ. ಅದು ಇದು 7 ಜನ ಸದಸ್ಯರನ್ನು ಒಳಗೊಂಡಿತ್ತು. ಮತ್ತು ಇದು ಸೈಮನ್ ಆಯೋಗ ಯಾವುದಕ್ಕಾಗಿ ರಚನೆಯಾಗಿತ್ತು? 1919ರ ಭಾರತ ಸರ್ಕಾರ ಕಾಯ್ದೆಯನ್ನು ಶಿಫಾರಸು ಮಾಡಲು ಅಥವಾ ಅದನ್ನು ಅಧ್ಯಯನ ಮಾಡಲು ರಚನೆಯಾಗಿತ್ತು. ಸೈಮನ್ ಆಯೋಗ. ಫಸ್ಟ್ ಸೈಮನ್ ಆಯೋಗ ಆಗಿತ್ತಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೈಮನ್ ಆಯೋಗ ಇದು 2 ವರ್ಷ ಮೊದಲೇ ರಚನೆಯಾಗಿತ್ತು. ಅಂದರೆ 1919ರಲ್ಲಿ ಆಗಿರುವಂಥ ಕಾಯ್ದೆನ ವಿಚಾರಣೆ ಮಾಡೋಕ್ಕೆ 10 ವರ್ಷದ ನಂತರ ಒಂದು ಕಾಯ್ದೆ ಆಯೋಗ ವಿಚಾರಣೆ ಮಾಡಲಿಕ್ಕೆ ಬಂತು 1929ರಲ್ಲಿ. ಬಟ್ ಇದು ರಚನೆ ಆಗಿದ್ದೆ ಆವಾಗ 2 ವರ್ಷ ಮೊದಲೇ, ಅಂದರೆ 1927ರಲ್ಲೇ ಇದು ರಚನೆ ಆಯಿತು. ಜಾನ್ ಸೈಮನ್ ಮತ್ತು 7 ಜನ ಸದಸ್ಯರು, ಇವರು ಎಲ್ಲರೂ ಬ್ರಿಟಿಷರೇ ಆಗಿದ್ದರಿಂದ ಭಾರತದಲ್ಲಿ ಇದನ್ನು ಬಹಿಷ್ಕರಿಸಲಾಗಿತ್ತು. ಏನಿದರಲ್ಲಿ ಜಾನ್ ಸೈಮನ್ ಅಧ್ಯಕ್ಷರಾಗಿದ್ದರು ಮತ್ತು ಪ್ಲಸ್ 7 ಜನ ಮೆಂಬರ್ಸ್ ಇದ್ದರು, ಎಲ್ಲರೂ ಬ್ರಿಟಿಷರೇ ಆಗಿದ್ದರು. ಸೊ ಅದಕ್ಕಾಗಿ ಏನು ಮಾಡಿದ್ರು, ಭಾರತದಲ್ಲಿ ಇದನ್ನು ಬಹಿಷ್ಕರಿಸಿದರು. ಈ ಆಯೋಗ 1930ರಲ್ಲಿ ವರದಿಯನ್ನು ಸಲ್ಲಿಸಿತು. ದುಂಡು ಮೇಜಿನ ಸಮ್ಮೇಳನಗಳು ಸೈಮನ್ ಆಯೋಗದ ಶಿಫಾರಸುಗಳನ್ನು ಮತ್ತು ಸಂವಿಧಾನದ ಬೆಳವಣಿಗೆಗಳನ್ನು ಚರ್ಚಿಸಲು ಆಯೋಜನೆ. ಏನು 3 ದುಂಡು ಮೇಜಿನ ಸಭೆಗಳಿದ್ದಾವೆ, ಅವು ಈ ಸೈಮನ್ ಆಯೋಗದ ಶಿಫಾರಸುಗಳು ಮತ್ತು ಭಾರತೀಯರು ಸಂವಿಧಾನ ಬೇಕು ಅಂತ ಏನು ಇಲ್ಲಿವರೆಗೂ ಪ್ರಸ್ತಾವನೆಯನ್ನು ನೀಡ್ತಾಯಿದ್ರು, ಸಂವಿಧಾನದ ಬೆಳವಣಿಗೆಗಳನ್ನ ಚರ್ಚಿಸಲು ಆಯೋಜನೆ ಮಾಡಿದ್ರು. 3 ದುಂಡು ಮೇಜಿನ ಸಮ್ಮೇಳನಗಳು ಯಾವಾಗ ನಡೀತು ಅಂದರೆ, ಫಸ್ಟ್ನೇದು 1930ರಲ್ಲಿ, ಮತ್ತು 1931 ಮತ್ತು 1932ರಲ್ಲಿ ದುಂಡು ಮೇಜಿನ ಸಭೆಗಳು ನಡೆದವು. ಈ 3 ಸಭೆಗೆ ಹಾಜರಾದವರು ಎಲ್ಲರೂ ಎಲ್ಲ ಸಭೆಗಳಿಗೂ ಹಾಜರಾಗಲಿಲ್ಲ.
ಬಟ್ ಈ 3 ಸಭೆಗಳಿಗೆ ಕಂಟಿನ್ಯೂಯಸ್ ಆಗಿ ಎಲ್ಲದರಲ್ಲೂ ಹಾಜರಾದವರು BR ಅಂಬೇಡ್ಕರ್, ತೇಜ್ ಬಹದ್ದೂರ್ ಸುಪ್ರು ಮತ್ತು ಮಿರ್ಜಾ ಇಸ್ಮಾಯಿಲ್. ಈ ಥರ ಇರೋದನ್ನೆಲ್ಲ ನೆನ್ಪಿಟ್ಕೋಬೇಕು. ಅದು ಹೆಚ್ಚು ಕ್ವಶನ್ ಆಗಿದ್ದಾವೆ, ನೀವು ನೆನ್ಪಿಟ್ಕೋಬೇಕು. ಶ್ವೇತಪತ್ರ ವೈಟ್ ಪೇಪರ್ 1933 ದುಂಡು ಮೇಜಿನ ಸಮ್ಮೇಳನಗಳ ಸಾರಾಂಶ ವರದಿ. ಏನು ಈ 3 ದುಂಡು ಮೇಜಿನ ಸಭೆಗಳಾಯಿತು, ರೌಂಡ್ ಟೇಬಲ್ ಕಾನ್ಫರೆನ್ಸ್, ಅದರದ ಸಾರಾಂಶವನ್ನು 1933 ಶ್ವೇತಪತ್ರದಲ್ಲಿ ಸಾರಾಂಶದ ವರದಿಯನ್ನು ನೀಡಲಾಯಿತು. ಕಮ್ಯುನಲ್ ಅವಾರ್ಡ್ 1932 ರಾಮ್ಸೆ ಮ್ಯಾಕ್ಡೊನಾಲ್ಡ್. ಕಮ್ಯುನಲ್ ಅವಾರ್ಡನ್ನು 1932ರಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರಿಗೆ ನೀಡಲಾಯಿತು. ಆ್ಯಂಡ್ ದ ಫೈನಲ್ ಈಸ್ ಆ್ಯಂಡ್ ದ ಲಾಸ್ಟ್ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ. ಇದು ವೈಟ್ ಪೇಪರ್ ವರದಿ ಆಧಾರದ ಮೇಲೆ ಇದೆ. ಯಾವುದು ವೈಟ್ ಪೇಪರ್? ಯಾವುದು? ದುಂಡು ಮೇಜಿನ ಸಮ್ಮೇಳನಗಳ ಸಾರಾಂಶದ ವರದಿ ಇತ್ತಲ್ಲ, ಅದರ ಬೇಸಿಸ್ ಮೇಲೆ ಭಾರತದಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದೇ 1935ರ ಭಾರತ ಸರ್ಕಾರ ಕಾಯ್ದೆ. ಇದು ಭಾರತದ ಸಂವಿಧಾನದ ಬ್ಲೂ ಪ್ರಿಂಟ್ ಆಗಿದೆ. ಇದು ಇಂಪಾರ್ಟೆಂಟು, ಇದು ತುಂಬ ಇಂಪಾರ್ಟೆಂಟ್. ಇದು ಏನು ನಮ್ಮ ಅಟ್ ಪ್ರೆಸೆಂಟ್ ಸಂವಿಧಾನ ಇದೆ, ಅದರಲ್ಲಿ ಹಲವಾರು ಮೀನ್ಸ್ 60-70% ನಾವು ಸಂವಿಧಾನ 1935ರ ಕಾಯ್ದೆಯಿಂದಲೇ ಬಾರೋ ಮಾಡಿರ್ತೀವಿ. ಸೊ ಇದು ಅದಕ್ಕೋಸ್ಕರ ಸಂವಿಧಾನದ ಬ್ಲೂ ಪ್ರಿಂಟ್ ಆಗಿದೆ ಅಂತ ನಾವು ಈ ಕಾಯ್ದೆಯನ್ನು ಕರಿತೀವಿ. ಇದರಲ್ಲಿ 321 ಕಲಂಗಳು ಮೀನ್ಸ್ ವಿಧಿಗಳು, ಬಗ್ಗೆ ಏನು ವಿಧಿ ಇದೆ, ವಿಧಿಗಳು ಮತ್ತು 10 ಅನುಚ್ಛೇದಗಳಿದ್ದವು. ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ, ಆಲ್ ಇಂಡಿಯಾ ಫೆಡರೇಷನ್ ಏನಿದೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಅಂತ ಪ್ರತ್ಯೇಕವಾಗಿ ನಿರ್ಮಾಣ ಮಾಡ್ತಾರೆ. ಬ್ರಿಟಿಷರ ಆಡಳಿತದಿದ್ದ ಪ್ರಾಂತ್ಯಗಳನ್ನು ಬ್ರಿಟಿಷ್ ಪ್ರಾಂತ್ಯಗಳು ಎಂದು, ಮತ್ತು ದೇಶೀಯ ರಾಜರುಗಳ ಕೈಯಲ್ಲಿ ಇದ್ದ ಸಂಸ್ಥಾನಗಳನ್ನು ದೇಶೀಯ ಸಂಸ್ಥಾನಗಳು ಎಂದು ವಿಂಗಡಣೆ ಮಾಡ್ತಾರೆ. ಅಧಿಕಾರವನ್ನು 3 ಪಟ್ಟಿಯಲ್ಲಿ ಹಂಚಿಕೆ. ಈಗ ಆ ಕಾನ್ಸೆಪ್ಟ್ ಕೂಡ ನಾವು ಈ ಕಾಯ್ದೆಯಿಂದನೇ ಬಾರೋ ಮಾಡಿರ್ತೀವಿ. ಅದೇನೆಂದರೆ ಒಕ್ಕೂಟದಲ್ಲಿ 59, ಪ್ರಾಂತೀಯವಾಗಿ 54, ಸಮರ್ಥಿಯಲ್ಲಿ 36 ವಿಷಯಗಳಿರ್ತವೆ. ವಿಶೇಷ ಅಧಿಕಾರಗಳು ಏನಿತ್ತು ಅದು ವೈಸ್ರಾಯ್ಗೆ ಇತ್ತು. ವೈಸ್ರಾಯ್ ವಿಶೇಷ ಅಧಿಕಾರಗಳನ್ನ, ಏನು ಭಾರತದಲ್ಲಿ ರಾಷ್ಟ್ರಪತಿಯವರಿಗೆ ವಿಶೇಷ ಅಧಿಕಾರ ಇದೆ, ಅದೇ ರೀತಿ ಆವಾಗ ವೈಸ್ರಾಯ್ಗೆ ಇತ್ತು. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದು, ಕೇಂದ್ರಗಳಲ್ಲಿ ದ್ವಿಸರ್ಕಾರ ಜಾರಿ. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ರದ್ದು ಮಾಡ್ತಾರೆ. ಹಾಗೆ ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಜಾರಿ ಮಾಡ್ತಾರೆ. ಪ್ರತ್ಯೇಕ ಮತದಾನ ವಿಸ್ತರಣೆ, ಮಹಿಳೆಯರು ಮತ್ತು ಕಾರ್ಮಿಕರಿಗೆ ಪ್ರತ್ಯೇಕ ಮತದಾನ. ನೋಡಿ, ಮಹಿಳೆಯರು ಮತ್ತು ಕಾರ್ಮಿಕರಿಗೆ ಸಹ ಪ್ರತ್ಯೇಕ ಮತದಾನವನ್ನು ಒದಗಿಸುವಂತಹ ಕೆಲಸ ಈ ಕಾಯ್ದೆಯಿಂದ ಆಗಿರುತ್ತೆ. 1858ರ ಕಾಯ್ದೆಯಲ್ಲಿ ಸ್ಥಾಪನೆಯಾದ ಕೌನ್ಸಿಲ್ ಆಫ್ ಇಂಡಿಯಾ ರದ್ದು ಮಾಡ್ತಾರೆ. ಯಾವಾಗ? 1858ರ ಕಾಯ್ದೆಯಲ್ಲಿ ಜಾರಿಗಾಗಿತ್ತಲ್ಲ, ಅದು ಸ್ಥಾಪನೆ ಮಾಡಿದಂತಹ ಕೌನ್ಸಿಲ್ ಆಫ್ ಇಂಡಿಯಾನ ರದ್ದು ಮಾಡ್ತಾರೆ. RBI ಸ್ಥಾಪನೆ ಆಗುತ್ತೆ. RBI ಇವಾಗ ಏನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದು 1935 ಏಪ್ರಿಲ್ 1ರಂದು ಸ್ಥಾಪನೆಯಾಗುತ್ತೆ. ಯಾವ ಆಯೋಗದ ಶಿಫಾರಸ್ಸಿನ ಮೇರೆಗೆ? ಹಿಲ್ಟನ್ ಯಂಗ್ ಕಮಿಟಿ 1934 ಇದರ ಶಿಫಾರಸ್ಸಿನ ಮೇರೆಗೆ RBI 1935ರಲ್ಲಿ ಸ್ಥಾಪನೆಯಾಗುತ್ತೆ. ದೆಹಲಿಯಲ್ಲಿ 1937ರಲ್ಲಿ
ಫೆಡರಲ್ ಕೋರ್ಟ್ ಸ್ಥಾಪನೆ ಮೊದಲ ನ್ಯಾಯಾಧೀಶ ಮ್ಯಾರಿಸ್ ಕ್ವಾಯರ್. ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಬಂಗಾಳದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿರ್ತಾರೆ. ಅದರ ಮುಖ್ಯ ನ್ಯಾಯಾಧೀಶ ಎಲಿಜಾ ಇಂಪೆ ಅಂತ ನೆನ್ನೆ ಕ್ಲಾಸಲ್ಲಿ ನಾನು ಕ್ವಶನ್ ಸಹ ಕೇಳಿದ್ದೆ. ಬಟ್ ಅದು ಸ್ವಲ್ಪ ಅಲ್ಪಕಾಲಿಕವಾಗಿ ಇರುತ್ತೆ. ಇವಾಗ ನಾವು ದೆಹಲಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ನೋಡ್ತೀವಿ, ಅದು 1937ರಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ. ಇವಾಗೇನು ದೆಹಲಿಯಲ್ಲಿ ನಾವು ಕೋರ್ಟ್ ನೋಡ್ತೇವೆ, ಫೆಡರಲ್ ಕೋರ್ಟ್, ಅದು ಸ್ಥಾಪನೆ ಆಗುತ್ತೆ. ದೆಹಲಿಯಲ್ಲಿ 1937ರಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಮಾಡ್ತಾರೆ. ಅದರ ಮುಖ್ಯ ನ್ಯಾಯಾಧೀಶ ಮಾರಿಸ್ ಕ್ವಾಯರ್. ಇದು 1+2 ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು ಇಬ್ಬರು ನ್ಯಾಯಾಧೀಶರು ಇರ್ತಾರೆ. ಲಾಸ್ಟನೇ ಕಾಯ್ದೆ, ನಮಗೆ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟ ಕಾಯ್ದೆ ಯಾವುದು? 1947ರ ಸ್ವಾತಂತ್ರ್ಯ ಕಾಯ್ದೆ. ಇದು ಕೊನೆಯ ಕಾಯ್ದೆ ಆಗಿರುತ್ತೆ. ಮೌಂಟ್ ಬ್ಯಾಟನ್ ಯೋಜನೆ 1947 ಜೂನ್ 3ರಂದು ದೇಶ ವಿಭಜನೆಗೆ ಯೋಜನೆ ಆಗಿರುತ್ತೆ. ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಅಂತ್ಯ ಆಗುತ್ತೆ. ನಮಗೆಲ್ಲ ಯಾವಾಗ ಸ್ವಾತಂತ್ರ್ಯ ಸಿಕ್ತು? ಆಗಸ್ಟ್ 15, 1947ರಂದು ಬ್ರಿಟಿಷ್ ಆಡಳಿತ ಅಂತ್ಯ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ದೇಶಗಳ ಉದಯ ಆಗುತ್ತೆ. ಪಾಕಿಸ್ತಾನ ಆಗಸ್ಟ್ 14, 1947ರಂದು ಸ್ವತಂತ್ರವಾಗುತ್ತೆ. ವೈಸ್ರಾಯ್ ಹುದ್ದೆ ರದ್ದು ಆಗಿ ಈ ಸ್ಥಳದಲ್ಲಿ ಗವರ್ನರ್ ಜನರಲ್ ಹುದ್ದೆ ಆರಂಭ ಆಗುತ್ತೆ. ಸ್ವಂತ ಸಂವಿಧಾನ ರಚನೆಗೆ ಅವಕಾಶ ನೀಡುತ್ತೆ. ಏನು ಭಾರತಕ್ಕೆ ಸ್ವಂತ ಸಂವಿಧಾನ ಬೇಕು ಅಂತ ಇಷ್ಟು ವರ್ಷ ಹೋರಾಟ ಮಾಡ್ತಾ ಇರ್ತಾರೆ, ಅದಕ್ಕೆ ಅವಕಾಶ ನೀಡಲಾಗುತ್ತೆ. ಭಾರತೀಯ ದೇಶೀಯ ಸಂಸ್ಥಾನಗಳಿಗೆ ಯಾವುದೇ ದೇಶಕ್ಕೆ ಸೇರುವ ಹಕ್ಕನ್ನು ನೀಡಲಾಗುತ್ತೆ. ಐದರ್ ಪಾಕಿಸ್ತಾನ್ ಅಥವಾ ಇಂಡಿಯಾಕ್ಕೆ ಯಾವುದಕ್ಕೆ ಬೇಕಾದರೂ ಸೇರಬಹುದು ಅಂತ ಹಕ್ಕನ್ನು ನೀಡ್ತಾರೆ. ಹೊಸ ಸಂವಿಧಾನ ರಚನೆಯಾಗುವವರೆಗೂ 1935ರ ಕಾಯ್ದೆ ಅನ್ವಯ ಆಗುತ್ತೆ. ಭಾರತದ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ ಜನರಲ್ಗಳಿಗೂ ಸಂವಿಧಾನಾತ್ಮಕ ಮುಖ್ಯಸ್ಥರು ಎಂಬ ಸ್ಥಾನವನ್ನು ನೀಡ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಆಗ್ತಾರೆ. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ. ಸಂವಿಧಾನ ರಚನೆ ಸಭೆ ಭಾರತದ ಸಂಸತ್ತಾಗಿ ಕೆಲಸ ಮಾಡುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆ ರದ್ದು. ಅವರ ಕಾರ್ಯಗಳನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಕಾಮನ್ವೆಲ್ತ್ ಅಫೇರ್ಸ್ ಎಂಬ ಅಧಿಕಾರಕ್ಕೆ ವರ್ಗಾಯಿಸಲಾಗುತ್ತೆ. ಇದು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ 1947ರ ಸ್ವಾತಂತ್ರ್ಯ ಕಾಯ್ದೆ. ಇದರ ಪ್ರಮುಖ ಬೆಳವಣಿಗೆಗಳು ನೋಡಿ, ಇದು ಇಂಪಾರ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆಗಸ್ಟ್ ಕೊಡುಗೆ ಯಾವಾಗ? 1940 ಆಗಸ್ಟ್ 8. ಆಗಸ್ಟ್ ಪ್ರಸ್ತಾವನೆನೇ ಬೇರೆ, ಆಗಸ್ಟ್ ಕೊಡುಗೆನೇ ಬೇರೆ. ಇದು 1940 ಆಗಸ್ಟ್ 8. ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಪಡೆಯುವ ಉದ್ದೇಶಕ್ಕಾಗಿ ಆಗಸ್ಟ್ ಕೊಡುಗೆಯನ್ನು ನೀಡ್ತಾರೆ. ಪ್ರಸ್ತಾವನೆ 1942. ಇದನ್ನು ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ ಸಹ ಹೇಳ್ತಾರೆ. ವೆವೆಲ್ ಯೋಜನೆ 1945. ಕ್ಯಾಬಿನೆಟ್ ಆಯೋಗ ಸಂವಿಧಾನ ರಚನೆ ಸಭೆ ಆರಂಭಕ್ಕಾಗಿ ಕ್ಯಾಬಿನೆಟ್ ಆಯೋಗ. ಇದು
1946ರಲ್ಲಿ ಕ್ಯಾಬಿನೆಟ್ ಆಯೋಗ ರಚನೆ ಆಗುತ್ತೆ. ಇದು ಸಂವಿಧಾನ ರಚನೆ ಸಭೆ ಆರಂಭಕ್ಕಾಗಿ ರಚನೆ ಆಗುತ್ತೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ. ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಮತ್ತು ಕ್ಲಾಸ್ ಹೇಗಿದೆ, ನೋಟ್ಸ್ ಹೇಗಿದೆ ಅಂತ ಸಹ ಹೇಳಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.